ಚಿತ್ರದುರ್ಗದಲ್ಲಿ ಲೋಕ ಅಖಾಡದ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ಹೊಳಲ್ಕೆರೆ ಕ್ಷೇತ್ರದ ಮಲ್ಲಾಡಿಹಳ್ಳಿ, ತಾಳ್ಯ, ರಾಮಗಿರಿ ಭಾಗದಲ್ಲಿ ಮತಯಾಚಿಸಿದ್ರು. ಎಲ್ಲರೂ ತಪ್ಪದೇ ಮತದಾನ ಮಾಡಬೇಕು, ತಮ್ಮ ಜೊತೆಗೂಡಿ ನಾಲ್ವರನ್ನ ಕರ್ಕೊಂಡು ಬಂದು ಮತ ಚಲಾಯಿಸಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ. ಮೋದಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು. ಕೋವಿಡ್ ಸಂದರ್ಭದಲ್ಲಿ ದೇಶಕ್ಕೆ ವ್ಯಾಕ್ಸಿನ್ ಕೊಡೋ ಮೂಲಕ ನಮ್ಮೆಲ್ಲರ ಪ್ರಾಣ ಉಳಿಸಿದ್ದಾರೆ. ಹೀಗಾಗಿ ಮತ ಹಾಕಿ ಅವರ ಋಣ ತೀರಿಸೋಣ ಅಂತ ಕಾರಜೋಳ ಮನವಿ ಮಾಡಿದ್ದಾರೆ. ನರೇಂದ್ರ ಮೋದಿಜಿ ಅವರು 3ನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ 140 ಕೋಟಿ ಜನ ಹಂಬಲಿಸ್ತಾ ಇದ್ದಾರೆ. ಕೊರೋನಾ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿ ಅವರು 140 ಕೋಟಿ ಜನರ ಜೀವ ಉಳಿಸ್ತಕ್ಕಂಥವ್ರು. ಅವ್ರಿಗೊಂದು ಮತ ಹಾಕಿ ಋಣ ತೀರ್ಸೋಣ ಅಂತಕ್ಕಂಥ ಭಾವನೆ ಇವತ್ತು ದೇಶದ ಜನರಲ್ಲಿದೆ. ಬಂಧುಗಳೇ, ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಆಯ್ತು. ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಹಳ್ಳಿಗಳಿಗೆ ಹೋದ್ರೆ ಜನ ಹೇಳ್ತಾ ಇದ್ದಾರೆ, ಮೊದಲು ನಮಗೆ ಕುಡಿಲಿಕ್ಕೆ ನೀರು ಕೊಟ್ಟು ಊರೊಳಗೆ ಬಾ ಅಂತ. ನಾವೆಲ್ಲರೂ ಸೇರಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ನೀರಾವರಿ ಯೋಜನೆಗಳನ್ನ ಪೂರ್ಣಗೊಳಿಸಬೇಕಾಗಿದೆ. ನಮ್ಮ ಮೊದಲನೇ ಆದ್ಯತೆ ನೀರಾವರಿ ಯೋಜನೆಗಳು, 2ನೇದ್ದು ಶಿಕ್ಷಣ, 3ನೇದ್ದು ಇವತ್ತು ರೈಲು ಮಾರ್ಗಗಳಾಗಬೇಕು, ಹೆದ್ದಾರಿಗಳಾಗಬೇಕು. ಈ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ನಾವು ಗಮನ ಕೊಡ್ತೇವೆ. ಮತ್ತೊಮ್ಮೆ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕು, ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಹೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.